ನಾವು ಏನೇ ಕೆಲಸ ಮಾಡಿದ್ರು ಅವ್ರ ಜೊತೆ ನಾನು ಇರ್ತಾ ಇದ್ದೆ. ಅದನ್ನ ಎಲ್ಲ ಶಾಸಕರು ಹೇಳ್ತಾರೆ. ಯಾವತ್ತೂ ಸಹ ಶಾಸಕರ ಮಧ್ಯೆ ನನ್ನ ಮಧ್ಯೆ ಯಾವ ಭಿನ್ನಾಭಿಪ್ರಾಯವೂ ಇರದ ಹಾಗೆ ಕಾರ್ಯಕರ್ತರ ಬಗ್ಗೆ ಕಾರ್ಯಕರ್ತರ ಮತ್ತು ನನ್ನ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇರದಾಗಿ ಕೆಲಸ ಮಾಡಿದಂತ ಒಂದು ಸಂತೋಷದ ವಿಚಾರ. ಚುನಾವಣೆಯಲ್ಲಿ 2019ರಲ್ಲಿ ಚುನಾವಣೆಯಲ್ಲಿ ಪರಾಭವಗೊಂಡ ನಂತರ ಬೆನ್ನು ತೋರಿಸಿ ಓಡಿ ಹೋಗಲಿಲ್ಲ ನಾನು. ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವ ಹಾಗೆ ಮತ್ತೊಮ್ಮೆ ಗೆಲ್ಲಲೇಬೇಕು ಎನ್ನುವಂಥ ತೀರ್ಮಾನದಿಂದ ಈ ಕ್ಷೇತ್ರದಲ್ಲಿ ಗೆದ್ದವರಿಗಿಂತ ಸೋತವನಾಗಿ ಹೆಚ್ಚು ಒಡನಾಟವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ನನ್ನ ಕೈಲಾದ ಕೆಲಸವನ್ನು ನಾನು ಮಾಡಿದ್ದೇನೆ. ಆ ಒಂದು ಶಕ್ತಿಯಿಂದ ಇವತ್ತು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಷ್ಟೇ ಅವರಿಗೆ ಯಾಕೆ ಇಷ್ಟಪಡೋದು ಗರ್ವ ಗೊತ್ತಿಲ್ಲ. ನಾನು ಗೆದ್ದೆ ಮೋದಿ ಪ್ರಧಾನಿ ಕೂರ್ತಿ ನಾವು ಚಂದ್ರಪ್ಪ ಗೆದ್ರೆ 30 ಜನ ಎಂಪಿಗಳು ಕೂರ್ತದೆ ಅನ್ನುವಂತಹ ಗರ್ವದ ಮಾತನ್ನ ಆಡಿದ್ದಾರೆ. ಇಷ್ಟು ಬೇಗ ಯಾಕೆ ಇಷ್ಟೊಂದು ಗರ್ವ ಅಂತ ಗೊತ್ತಿಲ್ಲ ಅವರಿಗೆ. ಚುನಾವಣೆಯಲ್ಲಿ ಬಂದು ಮತ ಕೇಳಿ ನಾನು ಮಹತ್ಕಾರಕ್ಕೆ ಹೋಗುತ್ತಿಲ್ಲ. ಅರೆ ಕೌರವರು 101 ಜನ ಇದ್ರು, ಪಾಂಡವರು ಬರೀ 5 ಜನ. ಈಗಾಗಲೇ ಅವ್ರು ಹೇಳ್ತಾರೆ ನಾನು ಗೆದ್ರೆ ಮೋದಿ ಪಕ್ಕದಲ್ಲಿ ಕೊಡ್ತೀನಿ. 8 ಜನ ರೆಡಿ ಇದ್ದಾರೆ ಅದನ್ನು ಕೂರ್ಸಕ್ಕೆ. ಮೋದಿ ಪಕ್ಕ ಕೂರ್ಸ್ಕೊಳ್ತೆ. ಚಂದ್ರಪ್ಪ ಗೆದ್ರೆ 30 ಜನ ಎಂಪಿಗಳು ಗೆಲ್ತಾರೆ, ಅದನ್ನು ಕೊಡ್ತಾರೆ. ನಾನು ಬಹಳ ಗೌರವಪೂರ್ವಕವಾಗಿ ಅವ್ರಿಗೆ ಹೇಳ್ತೇನೆ, ನೀವು ಮೋದಿ ಜೊತೆ ಕೂತ್ಕೊಳ್ಳಿ, ಯಾರ ಜೊತೆ ಕೂತ್ಕೊಳ್ಳಿ, ನಾನು ಜನ ಜೊತೆ ಇರ್ತೀನಿ. ನನಗೆ ಮೋದಿ ಅಮಿತ್ ಶಾ ಇದೆಲ್ಲ ನನಗೆ ಇಲ್ಲೇ ಇದೆ, ಜನ ಇದೆ. ನಾನು ಜನ ಜೊತೆ ಇರ್ತೀನಿ. ನೀವು ಮೋದಿ ಜೊತೆ ಈ ರೀತಿಯ ಗರ್ವದ ಮಾತನ್ನ ಆಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಸಹ ಈ ಗರ್ವದ ಮಾತಿಗೆ, ಮೋಸದ ಮಾತಿಗೆ ಮೋಡಿ ಹೋಗುವಂತ ಜನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ 24ನೇ ತಾರೀಕು ಚುನಾವಣೆ